ಹಾಯ್. ಅಪ್ಪು ಬರ್ಡೇಗೆ ಬಂದಿದ್ದೀರಾ, ಎಷ್ಟು ಸ್ಪೆಷಲ್? ತುಂಬಾ ಸ್ಪೆಷಲ್. ಏನಕ್ಕೆ ಅಂದರೆ ನನಗೆ ಇವಾಗ ಅಪ್ಪು ಬರ್ತಡೆಗೆ ಒಂದು ಕೆ ಜಿ ಬಂದರೆ ಅದು ನಾನು ಒಬ್ಬನೇ ಬಂದಿಲ್ಲ, ಪ್ರತಿ ಸರಿ ಸಿಂಗಲಾಗಿ ಬರ್ತಾಯಿದ್ದೆ. ಈ ಸರಿ ನನ್ನ ವೈಫ್ ಜೊತೆ ಬಂದಿದ್ದೀನಿ. ಸೊ ಅದು ತುಂಬಾ ಸ್ಪೆಷಲ್ ಇದೆ. ಓಕೆ ಬ್ರೋ, ನಾನು ಕೇಳಿದ್ದು ಬ್ರೋ ಹತ್ರ, ನಿಮ್ಮ ತಾಯಿ ಕಣ್ಣು ನೋಡಿ, ನಿಮ್ಮ ಕಣ್ಣು ನೋಡಿಬಿಟ್ಟು ಅವ್ರಿಗೆ ತುಂಬ ಇಷ್ಟ ಆಯ್ತಂತೆ. ಏನು ಹೇಳಿಕ್ಕೆ ಇಷ್ಟ? ತುಂಬ ಖುಷಿ ಆಗುತ್ತೆ. ಅವ್ರ ಅಮ್ಮನ್ನ ತುಂಬ ಪ್ರೀತಿಸ್ತಾರೆ. ಸೊ ಅದನ್ನು ಇಲ್ಲಿ ನೋಡಿ ಕನೆಕ್ಟ್ ಆಗ್ತಾರೆ. ನಿಮಗೆ ಎಷ್ಟು ಸ್ಪೆಷಲ್ ಅಪ್ಪು ಬರ್ಡೇ ಅಂತ? ಸರ್ ಫ್ಯಾನ್ ನಾನು. ಸೊ ಈ ಸತಿ ಇವ್ರ ಜೊತೆ ಬರ್ತಾ ಇರೋದು ಸರ್ ಆಶೀರ್ವಾದ ಫಸ್ಟ್ ಟೈಮ್ ಹೊರಗಡೆ ಬಂದಿರೋದು ಎಂಗೇಜ್ಮೆಂಟ್ ಆಗಿದೆ. ಸೊ ಯಾ ಐ ಆಮ್ ಹ್ಯಾಪಿ. ಓಕೆ, ನಿಮ್ಗೆ ಹೆಂಗೆ ಪರಿಚಯ ಆಯಿತು? ಹೌದು, ಫಸ್ಟ್ ಹೆಂಗೆ, ಯಾರು ಫಸ್ಟ್ ಮೀಟ್ ಮಾಡಿದ್ದೀರಾ ಮೇಡಮ್? ಮೀಟ್ ಮಾಡಿದ್ದೀರಾ? ಅದು ಅವ್ರು ಹೇಳಿದ್ರೆ ಚೆನ್ನಾಗಿರುತ್ತೆ, ಹೇಳ್ತಾರೆ ಅನ್ಸುತ್ತೆ. ಇಲ್ಲ, ನಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು. ಹೇಳಿದ್ನಲ್ಲ, ನಾನು ಫಿನಾಲೆಗೆ ಮೇಡಮ್ ಡ್ರೆಸ್ ಡಿಸೈನ್ ಮಾಡ್ತಾರೆ. ಅದು ನೋಡಿ ಅವ್ರ ಗುಣಗಳು ನೋಡಿ ಮಾತು ಕೇಳಿ ಡಿಸೈನ್ ಮಾಡಿದಲ್ಲ ಇವರೇ. ಸೊ ಡಿಸೈನ್ ಮಾಡ್ಬೇಕಾದ್ರೆ ಅವ್ರ ಮಾತುಗಳೆಲ್ಲ ಕೇಳಿ ಸೊ ಜಾಸ್ತಿ ಅವ್ರ ಕಣ್ಣು ಅಟ್ರಾಕ್ಟ್ ಆಗಿದ್ದೀನಿ ಈ ಥರ. ಸೊ ಡೈರೆಕ್ಟಾಗಿ ನಾನು ಹೇಳೇಬಿಟ್ಟೆ, ನಿಮಗಂದ್ರೆ ಇಷ್ಟ. ನೆಕ್ಸ್ಟ್ ಏನು ಇಷ್ಟ ಅಂದರೆ ಯಾವ ಥರ ಎಲ್ಲ ವ್ಯೂ ಅಂತ ಸ್ವಲ್ಪ ಗೋಡಲ್ಲಿ ಅದನ್ನೆಲ್ಲ ನೋಡ್ಬಿಟ್ಟು ಸಾಯಂಕಾಲ ಬೇರೆ ಲೈಕ್ ಟೋಟ್ಲಿ ಎಸ್, ಶಿ ವೆರಿ ಕೇರಿಂಗ್. ಸೊ ತುಂಬಾ ಚೆನ್ನಾಗಿತ್ತು ಅವರು ದ ವೇ ಆಫ್ ಟಾಕಿಂಗು ಮತ್ತು ಆ ಸೆನ್ಸಿಬಲ್ ಆಗಿ ಮಾತಾಡೋದು ನನಗೆ ಇಷ್ಟ ಆಯಿತು. ಡೈರೆಕ್ಟಾಗಿ ಹೇಳಿದೆ, ಅದನ್ನೇ ಹೇಳಿದ್ರು. ಒಂದು ವಾರ ಅವ್ರು ಟೈಮ್ ತೊಗೊಂಡು ಆಮೇಲೆ ಅವರು ಮೇಡಮ್ ನಿಮಗೆ ಶಾಕ್ ಆಯ್ತಾ ಅವ್ರು ಹೇಳಿದ ತಕ್ಷಣ? ಇಲ್ಲ, ಇಷ್ಟ ಅಂತ ಅಂದ್ಬಿಟ್ಟು ಏನಾದ್ರು? ಹಾಗೇನೇ ಇಲ್ಲ. ಸೊ ಗೊತ್ತಾಗ್ತಾ ಇತ್ತು ಸ್ವಲ್ಪ ಹಿಂಟ್ಸ್ ಮಾತಾಡಬೇಕಾದ್ರೆ ಇಲ್ಲ. ಸೊ ಅದಾದಮೇಲೆ ಎಸ್ ನಾನು ಟೈಮ್ ತೊಗೊಂಡೆ. ಬಿಕಾಸ್ ಅವ್ರು ಸೆಲೆಬ್ರಿಟಿ ಇರುತ್ತೆ, ಅವ್ರ ಲೈಫು ನನ್ನ ಲೈಫು ಎಲ್ಲ ಯೋಚನೆ ಮಾಡಿ ಓಕೆ. ಯಾಕಂದರೆ ಮೇಡಮ್ ಅವ್ರದ್ದು ಇಂಡಸ್ಟ್ರಿಯಿಂದ ತುಂಬ ದೂರ. ಅವ್ರಿಗೆ ಇಂಡಸ್ಟ್ರಿ ಅಷ್ಟು ಟಚ್ ಇಲ್ಲ, ಬಟ್ ಇಂಡಸ್ಟ್ರಿ ಅವ್ರಿಗೆ ಡಿಸೈನ್ಸ್ ಮಾಡ್ತಾರೆ. ಸೊ ಅದೆಲ್ಲ ಮಾಡ್ತಿರ್ಬೇಕಾದ್ರೆ ಅವ್ರು ಅದನ್ನೇ ಹೇಳಿದ್ರು, ನನ್ನ ಇಂಡಸ್ಟ್ರಿಯಿಂದ ನಾನು ಅಷ್ಟು ಯಾರನ್ನೂ ಭೇಟಿ ಮಾಡೋದಿಲ್ಲ. ಫಸ್ಟ್ ವೆರಿ ಪರ್ಸನ್ ಐ ಮೀಟಿಂಗ್ ದ ವೆರಿ ಪರ್ಸನ್ ಬಿಕಾಸ್ ಆ್ಯಸ್ ಐ ಹ್ಯಾವ್ ಸೀನ್ ಇನ್ ದ ಬಿಗ್ ಬಾಸ್ ನೋಡಿದಾಗ ನೀವು ಯಾವ ಕಾರಣಕ್ಕೆ ಹೊರಗಡೆ ಬಂದಿರಿ. ಸೊ ಅದೆಲ್ಲ ನಮ್ಗೆ ತುಂಬ ಇಷ್ಟ ಆಯಿತು. ಸೊ ಮಾತಾಡ್ಬೇಕಾದ್ರೆ ಅದನ್ನೇ ಹೇಳಿದೆ, ಕಾರಣ ನಾವು ಇರ್ಬೋದು, ಏನೇ ಇರ್ಬೋದು, ನಾನು ಇರೋದೇ ಹಿಂಗಿನ. ಬಿಕಾಸ್ ನಾನು ಅಕ್ಕ ತಂಗಿರ್ಬೇಕು, ಎಲ್ಲರೂ ಗೊತ್ತಿರುತ್ತೆ ಯಾವ ಥರ ಏನು. ಸೊ ಆ ಥರ ಹೇಳ್ಬೇಕಾದ್ರೆ ಶಿ ವಾಸ್ ಲೈಕ್ ವೆರಿ ಪಾಸಿಟಿವ್ ಇರ್ತದೆ. ಸೊ ಅಪ್ರೋಚ್ ಅವ್ರಿಗೆ ಇಷ್ಟ ಆಯಿತು. ಸೊ ಅವ್ರು ಖುಷಿಪಟ್ಟರು. ಸೊ ಮಧ್ಯದಲ್ಲಿ ಅದೇ ಕೊಟ್ಟಿದ್ದೆ. ಸೊ ಅದಾದಮೇಲೆ ಫೈನ್. ಅಪ್ಪು ಅವ್ರ ಅಭಿಮಾನಿ ನೀವು, ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಅಪ್ಪು ಅವ್ರ ಬಗ್ಗೆ? ಎರಡೇ ಮಾತಲ್ಲಿ ಹೇಳ್ಬೇಕಂತ. ಸರ್ ಅವ್ರ ಬಗ್ಗೆ ಹೇಳೋಂಥದ್ದು ಏನೂ ಇಲ್ಲ ಸರ್. ಈ ಜನಗಳ ಮಧ್ಯೆನೇ ಕಾಣ್ತಾ ಇದೆ, ಜನಗಳ ಪ್ರೀತಿ ವಿಶ್ವಾಸಗಳು ಏನಿದೆಯಲ್ಲ, ಸೊ ಅದೇ ಕಾಣಿಸ್ತಾ ಇದೆ ಅವ್ರು ಎಂಥ ಮನುಷ್ಯ ಅಂತ. ಏನಕ್ಕೆ ಅಂದರೆ ಇವಾಗ ನಾವು ಅದೇ ಹೇಳಿಲ್ವಾ, ಇದನ್ನು ಯಾರು ಸಮಾಧಿ ಅಂತ ಕರೆಯೋದು, ದೇವಸ್ಥಾನ ಅಂತಲೇ ಕರೆಯೋದು. ನಾನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಅದನ್ನೇ ಹೇಳಿಲ್ವಾ, ನಾನು ಲಾಸ್ಟ್ ಟೈಮ್ ಬರ್ಬೇಕಾದ್ರೆ ಸಿಂಗಲ್ ಆಗಿ ಬಂದೆ. ಇವಾಗ ಬ್ಲೆಸ್ಸಿಂಗ್ಸ್ ಮಾಡ್ಬಿಟ್ಟು ಜೊತೆ ಕರ್ಕೊಂಡ್ಬಂದಿದ್ದೆ. ಒಬ್ಬನೇ ಯಾಕೆ ಓಡಾಡ್ತೀಯಾ, ಮದುವೆ ಆಗ್ಬಿಡೋದು. ಸೊ ಹಾಗಾಗಿ ಫಸ್ಟ್ ಟೈಮ್ ನಾವು ಎಲ್ಲೂ ದೇವಸ್ಥಾನಕ್ಕೆ ಹೋಗದೆ ಇದೇ ನಮ್ಮ ದೇವಸ್ಥಾನ ಅಂತ ಇವಾಗ ಬಂದಿದ್ದೀವಿ. ಇನ್ನೂ ಎಲ್ಲೂ ಹೊರಗಡೆ ಹೋಗಿಲ್ಲ. ಜಾಸ್ತಿ ಅಂದರೆ ನಂದು ಎಂಗೇಜ್ಮೆಂಟ್ ಮುಗಿದ ತಕ್ಷಣ ಶೂಟಿಂಗಲ್ಲಿ ಬ್ಯುಸಿ ಆಗೋದು. ಶೂಟಿಂಗಲ್ಲಿ ಬ್ಯುಸಿ ಆದಮೇಲೆ ಇದೇ ಫಸ್ಟ್ ಬಂದಿರೋದು. ಒಂದು ಬ್ಲೆಸ್ಸಿಂಗ್ಸ್ ತೊಗೊಂಡು ಓಕೆ, ಥ್ಯಾಂಕ್ ಯು.